ಕನ್ನಡದ ಹಿರಿಮೆಯನ್ನ ಬಾನೆತ್ತರಕ್ಕೆ ಏರಿಸಿದ ಬಾನು ಮುಷ್ತಾಕ್. ಕನ್ನಡ ಸಾಹಿತ್ಯಕ್ಕೆ ಹೆಸರು ತಂದ ಬಾನು ಮುಷ್ತಾಕ್. ಯಾರು ಈ ಬಾನು ಮುಷ್ತಾಕ್? ಬಾನು ಮುಷ್ತಾಕ್ ಹಿನ್ನೆಲೆ ಏನು? ನಮಸ್ಕಾರ. ಅಂತಾರಾಷ್ಟ್ರೀಯ ಮಟ್ಟದ ಬೂಕರ್ ಪ್ರಶಸ್ತಿಯನ್ನ ಬಾನು ಅವರು ಮುಡಿಗೇರಿಸಿಕೊಳ್ಳುವ ಮೂಲಕ ಕನ್ನಡಕ್ಕೆ, ಕನ್ನಡ ಸಾಹಿತ್ಯ ಲೋಕಕ್ಕೆ, ಕರ್ನಾಟಕಕ್ಕೆ ಹೆಸರನ್ನ ತಂದಿದ್ದಾರೆ. ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನ ಕನ್ನಡಕ್ಕೆ ಕರೆತಂದ ಕೀರ್ತಿಗೆ ಪಾತ್ರರಾಗಿರೋ ಬಾನು ಮುಷ್ತಾಕ್ ಅವರು ಹಾಸನದವರು. ಅಂತಃಕರಣವುಳ್ಳ ಅಮ್ಮನಾಗಿ ಮನೆ ಮಕ್ಕಳನ್ನ ಪೊರೆದವರು, ದನಿ ಇಲ್ಲದವರ ದಮನಿತ ಹೆಣ್ಣು ಜೀವಗಳಿಗೆ ದನಿಯಾದವರು, ಪತ್ರಕರ್ತೆಯಾಗಿ, ನ್ಯಾಯವಾದಿಯಾಗಿ, ರಾಜಕಾರಣಿಯಾಗಿ, ಹೋರಾಟಗಾರ್ತಿಯಾಗಿ, ಕತೆಗಾರ್ತಿಯಾಗಿ ಹೆಸರನ್ನ ಮಾಡಿದವರು. ಮಧ್ಯಮ ವರ್ಗದ ಸುಶಿಕ್ಷಿತ ಮುಸ್ಲಿಂ ಕುಟುಂಬಕ್ಕೆ ಸೇರಿದ ಬಾನು ಇವರು ಹುಟ್ಟಿದ್ದು, ಬಾಲ್ಯವನ್ನ ಕಳೆದಿದ್ದು ಅರಸೀಕೆರೆಯಲ್ಲಿ. ಅವರ ಅಪ್ಪ ಹೆಲ್ತ್ ಇನ್ಸ್ಪೆಕ್ಟರ್, ಸರ್ಕಾರಿ ನೌಕರಿಯಾಗಿದ್ದರಿಂದ ವರ್ಗಾವಣೆ ಅವರಿಗೆ ಮಾಮೂಲಾಗಿತ್ತು. ಶಿವಮೊಗ್ಗಕ್ಕೆ ವರ್ಗಾವಣೆ ಆಗಿತ್ತು. ಅಪ್ಪನಿಗೆ ಮಕ್ಕಳ ವಿದ್ಯಾಭ್ಯಾಸ ಮುಖ್ಯ ಅನಿಸಿ ಬಾನು ಅನ್ನೋ ಪುಟ್ಟ ಬಾಲೆಯನ್ನ ಮನೆಯ ಹತ್ತಿರದ ಕಾನ್ವೆಂಟ್ಗೆ ಸೇರಿಸಿದ್ರು. ಚೂಟಿಯಾಗಿದ್ದ ಬಾನು ಕೆಲವೇ ತಿಂಗಳಲ್ಲಿ ಕನ್ನಡ ಕಲಿತರು. ಓದುವ ಬರೆಯುವ ಬೆರಗಿನ ಹಾದಿಗೆ ಬಿದ್ರು. ಪದವಿಯನ್ನ ಕೂಡ ಪಡೆದ್ರು. LLBಯನ್ನ ಮುಗಿಸಿ ಶಿಕ್ಷಕಿಯಾಗಿಯೂ ಕೂಡ ಅವರು ಕೆಲಸವನ್ನ ಮಾಡಿದ್ರು. ಬಾನು ಬೆಳೆದಂತೆಲ್ಲ ಅವರ ಓದು, ಗ್ರಹಿಕೆ ಮತ್ತು ಸಮಾಜವನ್ನ ನೋಡೋ ಬಗೆ ಬೇರೆನೇ ಆಗಿತ್ತು, ಭಿನ್ನ ಆಗಿತ್ತು. ಅದಕ್ಕೆ ತಕ್ಕಂತೆಯೇ ಲಂಕೇಶ್ ಪತ್ರಿಕೆಯ ನಿಲುವು, ಧೋರಣೆ ಇಷ್ಟ ಆಗಿತ್ತು. ಅದೇ ಸಮಯಕ್ಕೆ ದೂರದ ವಿಜಯಪುರ ಜಿಲ್ಲೆಯಲ್ಲಿ ಮುಸ್ಲಿಂ ಹುಡುಗಿಯೊಬ್ಬಳ ವಿರುದ್ಧ ಮೌಲ್ವಿಗಳು ಫತ್ವಾವನ್ನ ಹೊರಡಿಸಿದ್ರು. ಆ ಬಡ ಹುಡುಗಿಯ ಪರ ಯಾರು ಕೂಡ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಆಕೆಯ ಸ್ಥಿತಿಯನ್ನ ಧ್ಯಾನಿಸಿ ಬಾನು ಮುಷ್ತಾಕ್ ಅವರು ದಿಟ್ಟವಾಗಿ ಬರೆದ ಲೇಖನ ಲಂಕೇಶ್ ಪತ್ರಿಕೆಯಲ್ಲಿ ಪ್ರಕಟ ಆಯಿತು. ಅದು ಸಂಪ್ರದಾಯಬದ್ಧ ಮೌಲ್ವಿಗಳನ್ನ ಕೆರಳಿಸಿತು. ಆದರೆ ಬಡ ಮುಸ್ಲಿಂ ಹುಡುಗಿ ಪರವಾಗಿ ಇಡೀ ಕರ್ನಾಟಕವೇ ನಿಲ್ಲುವಂತಾಗಿತ್ತು. ಅದಕ್ಕೆ ಕಾರಣ ಪಿ ಲಂಕೇಶ್ ಅವರು. ಬಾನು ಮುಷ್ತಾಕ್ ಅವರಿಗೆ ಬರವಣಿಗೆ ಸಿಕ್ಕಿತ್ತು. ಅದನ್ನ ಲಂಕೇಶ್ ಅವರು ಗುರುತಿಸಿದ್ರು. ಅವರ ಅಭಿವ್ಯಕ್ತಿಗೆ ಪತ್ರಿಕೆಯನ್ನ ವೇದಿಕೆಯನ್ನಾಗಿ ಒದಗಿಸಿದ್ರು. ಅಲ್ಲಿಂದ ಬಾನು ಅವರು ಪತ್ರಕರ್ತೆಯಾಗಿ ಹಾಸನ ಜಿಲ್ಲೆಯ ಆಗು ಹೋಗುಗಳನ್ನು ಪತ್ರಿಕೆಗೆ ನಿಯಮಿತವಾಗಿ ಬರೆಯತೊಡಗಿದ್ರು. ರಾಜಕೀಯ ವರದಿಗಳ ಜೊತೆಗೆ ಲೇಖನಗಳು ಹಾಗೂ ಕತೆಗಳನ್ನು ಕೂಡ ಬರೆದ್ರು. ಅವು ದಿನ ಬೆಳಗಾಗೋದ್ರೊಳಗೇನೆ ಬಾನು ಮುಷ್ತಾಕರನ್ನ ಇಡೀ ನಾಡಿಗೆ ಪರಿಚಯ ಮಾಡಿದ್ವು. ಕನ್ನಡ ಸಾಹಿತ್ಯ ಲೋಕದಲ್ಲಿ ಬರಹಗಾರ್ತಿಯಾಗಿ ನೆಲೆಯನ್ನ ಊರುವಂತೆ ನೋಡ್ಕೊಂಡಿದ್ವು. ಪತ್ರಕರ್ತೆಯಾಗಿದ್ದ ಬಾನು ಅವರು ರಾಜಕೀಯಕ್ಕೆ ಇಳಿದು ಹಾಸನ ನಗರಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಿ ಗೆದ್ದು ಸದಸ್ಯರು ಕೂಡ ಆದ್ರು. ರಾಜಕಾರಣದಿಂದ ದೂರ ಇರೋರು, ನಮ್ಗೆ ಯಾಕೆ ಅಂತ ನಾಚೋರು ಖಂಡಿತವಾಗಿಯೂ ಕೂಡ ವ್ಯವಸ್ಥೆಯನ್ನ ಪ್ರಶ್ನಿಸಲಾರರು ಅನ್ನೋದು ಬಾನು ಅವರ ನಿಲುವಾಗಿತ್ತು. ಮನೆ, ಜನ ಮತ್ತು ಪತ್ರಿಕೆಯ ಬೆಂಬಲ ಇದ್ದ ಬಾನು ಅವರಿಗೆ ದಿಟ್ಟವಾಗಿ ಪ್ರಶ್ನಿಸೋ ಧೈರ್ಯ ಇತ್ತು. 80ರ ದಶಕದಲ್ಲಿ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದ ಜನತಾ ಪಕ್ಷದ ಮುಂಚೂಣಿ ನಾಯಕರಾದ HD ದೇವೇಗೌಡ ಅವರ ಕಣ್ಣಿಗೆ ಬಿದ್ದ ಬಾನು ಅವರು ಜನತಾ ಪಕ್ಷವನ್ನ ಸೇರಿದ್ರು. ಇದು ಲಂಕೇಶ್ ಅವರಿಗೆ ಕೊಂಚ ಇರುಸು ಮುರುಸನ್ನ ಉಂಟು ಮಾಡಿತ್ತು. ಮುಸ್ಲಿಂ ಹೆಣ್ಣು ಮಗಳೊಬ್ಳು ಬರಹಗಾರ್ತಿಯಾಗಿ, ರಾಜಕಾರಣಿಯಾಗಿ ಸಮಾಜದ ಮುಖ್ಯವಾಹಿನಿಗೆ ತೆರೆದುಕೊಳ್ಳೋದು, ಅದನ್ನು ಬೆಂಬಲಿಸೋದು ಸರಿ ಅಂತ ಅನಿಸಿದ್ರು ರಾಜಕೀಯ ಪಕ್ಷದೊಂದಿಗೆ ಗುರುತಿಸ್ಕೊಳ್ಳೋದು, ರಾಜಕಾರಣಿಯಾಗಿ ಪತ್ರಿಕೆಗೆ ವರದಿಯನ್ನ ಮಾಡೋದು ಅಷ್ಟು ಸರಿ ಅಂತ ಅನಿಸ್ಲಿಲ್ಲ. ಅಲ್ಲಿಗೆ ಲಂಕೇಶ್ ಪತ್ರಿಕೆ ಮತ್ತು ಬಾನು ಅವರ ಪತ್ರಕರ್ತ ವೃತ್ತಿ ಕೊನೆಗೊಂಡಿತು. ಆದರೆ ಬಾನು ಅವರ ಕಥೆಗಳು ಪತ್ರಿಕೆಯಲ್ಲಿ ಆಗಾಗ ಪ್ರಕಟ ಆಗ್ತಾನೆ ಇದ್ವು. ಮಹಿಳೆಯರ ಮೇಲಿನ ದೌರ್ಜನ್ಯಗಳನ್ನು, ಸಮಾಜದ ಹುಳುಕುಗಳನ್ನು, ಮುಸ್ಲಿಂ ಮೌಲ್ವಿಗಳ ಕಂದಾಚಾರಗಳನ್ನು ದಿಟ್ಟವಾಗಿ ಎದುರುಗೊಳ್ತಾ ಇದ್ದ ಬಾನು ಮುಷ್ತಾಕ್ ಅವರು ಕನ್ನಡದ ಸತ್ವಯುತ ಕತೆಗಾರ್ತಿಯಾಗಿ ಮುನ್ನೆಲೆಗೆ ಬಂದಿದ್ರು. ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳ ಬಾಲ್ಯ ವಿವಾಹ, ವರದಕ್ಷಿಣೆ, ತಲಾಖ್, ಕಂದಾಚಾರ, ಮೌಢ್ಯ, ಶೋಷಣೆ, ದೌರ್ಜನ್ಯಗಳನ್ನೆಲ್ಲ ಕತೆಗಳಲ್ಲಿ ಕಾಣಿಸಿ ನಾಡಿನ ಮುಂದಿಟ್ರು. ಆನಂತರ ಅವರು ವಕೀಲಿಕೆಯಲ್ಲಿ ಹೆಚ್ಚೆಚ್ಚು ತೊಡಗಿಸ್ಕೊಂಡ್ರು. ಅದರಲ್ಲೂ ಹೆಚ್ಚಾಗಿ ಜಿಲ್ಲೆಯ ಯಾವುದಾದ್ರೂ ಬಡ ಕುಟುಂಬ ಸಂಕಷ್ಟಕ್ಕೆ ಸಿಲುಕಿದೆ ಅಂತ ಅಂದಾಕ್ಷಣ ತಕ್ಷಣವೇ ಅವರಿಗೆ ಸ್ಪಂದಿಸಿ ನ್ಯಾಯವನ್ನು ಒದಗಿಸಿಕೊಡೋ ನಿಟ್ಟಿನಲ್ಲಿ ನಿರತರಾದರು. ಜೊತೆಗೆ ರಾಜ್ಯದಲ್ಲಿ ಕೋಮು ಸಾಮರಸ್ಯಕ್ಕಾಗಿ ತುಡಿಯುವ ಮನಸ್ಸುಗಳೊಂದಿಗೆ ಗುರುತಿಸ್ಕೊಂಡ್ರು. ಸಭೆಗಳು, ಚಳುವಳಿಗಳು, ಪ್ರತಿಭಟನೆಗಳಲ್ಲಿ ಭಾಗಿಯಾದರು. ಅಂತಹದ್ದೇ ಒಂದಾದ ಬಾಬಾ ಬುಡನ್ಗಿರಿ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡ್ರು. ಹೋರಾಟಗಾರರು ಬಂಧನಕ್ಕೆ ಒಳಗಾದಾಗ ಅವರ ಪರವಾಗಿ ಬಾನು ಮುಷ್ತಾಕ್ ವಕಾಲತ್ತನ್ನು ವಹಿಸಿ ಕಾನೂನಿನ ಚೌಕಟ್ಟಿನಲ್ಲಿ ಹೋರಾಡಿ ಬಂಧನದಿಂದ ಬಿಡಿಸಿದ್ರು. ಉರ್ದುವನ್ನ ಕಲಿಬೇಕು, ಪ್ರತಿನಿತ್ಯ ಕುರಾನನ್ನ ಓದಬೇಕು ಅನ್ನೋ ಮುಸ್ಲಿಂ ಸಮುದಾಯದ ಕಟ್ಟುಪಾಡುಗಳನ್ನು ಕಿತ್ತೆಸೆದು ಕನ್ನಡವನ್ನ ಕಲಿತರು. ಬೂರ್ಕಾವನ್ನ ಧರಿಸಿ ಮದುವೆ, ಮಕ್ಕಳು, ಮನೆ ಅನ್ನೋ 4 ಗೋಡೆಗಳ ಒಳಗೇನೆ ಬದುಕು ಅನ್ನೋ ಲಕ್ಷ್ಮಣ ರೇಖೆಯನ್ನು ದಾಟಿದ್ರು. ಬರೀ ದಾಟಿದಷ್ಟೇ ಅಲ್ಲ, ಹೆಣ್ಣು ಮಕ್ಕಳಿಗೆ ಮಾದರಿಯಾದರು.
ಈ ನಿಟ್ಟಿನಲ್ಲಿ ಬಾನು ಅವರಿಗೆ ಬೆಂಬಲವಾಗಿ ನಿಂತವರು, ಕಷ್ಟ ನಷ್ಟಗಳನ್ನು ಅನುಭವಿಸಿದವರು ಅವರ ಪತಿ ಮುಷ್ತಾಕ್. ಬಾನು ಮುಷ್ತಾಕ್ ಅವರ ಬರಹವನ್ನ ಅಭಿವ್ಯಕ್ತಿ ಮಾಧ್ಯಮವನ್ನಾಗಿಸಿ ಸ್ವೀಕರಿಸಿ ಕಾದಂಬರಿ, ಕಥಾ ಸಂಕಲನ, ಪ್ರಬಂಧ, ಕವನಗಳಷ್ಟೇ ಅಲ್ಲ ಅನುವಾದವನ್ನು ಕೂಡ ಮಾಡಿದ್ದಾರೆ. ಎದೆಯ ಹಣತೆ, ಹೆಜ್ಜೆ ಮೂಡಿದ ಹಾದಿ, ಬೆಂಕಿ ಮಳೆ, ಸಫೀರಾ, ಬಡವರ ಮಗಳು ಹೆಣ್ಣಲ್ಲ, ಕುಬ್ರ ಮೊದಲಾದ ಕಥಾ ಸಂಕಲನಗಳನ್ನು, ಒದ್ದೆ ಕಣ್ಣಿನ ಬಾಗಿನ ಅನ್ನೋ ಕವನ ಸಂಕಲನವನ್ನ, ಇಬ್ಬನಿಯ ಕಾವು, ಹೂ ಕಣಿವೆಯ ಚಾರಣ ಲೇಖನ ಸಂಕಲನಗಳನ್ನು ಕನ್ನಡಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಫಾರ್ಸಿ ಮೂಲದ ಇತಿಹಾಸ ಗ್ರಂಥ ತಾರಿಕ್ ಎ ಫೆರಿಸ್ತಾವನ್ನ ಉರ್ದು ಭಾಷೆಯಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಬಾನು ಅವರ ಕಾಡುವ ಕಥೆಗಳಲ್ಲಿ ಒಂದಾದ ಕರಿ ನಾಗರಗಳು ಕಥೆಯನ್ನ ಕನ್ನಡದ ಖ್ಯಾತ ಚಿತ್ರ ನಿರ್ದೇಶಕ ಗಿರೀಶ್ ಕಾಸರವಳ್ಳಿ ಅವರು ಹಸೀನಾ ಚಿತ್ರವನ್ನಾಗಿಸಿದ್ದಾರೆ. ಈ ಚಿತ್ರದ ನಟನೆಗಾಗಿ ತಾರಾ ಅವರಿಗೆ ಮತ್ತು ಚಿತ್ರಕ್ಕೆ 3 ಪ್ರಶಸ್ತಿಗಳು ಲಭಿಸುವ ಮೂಲಕ ರಾಷ್ಟ್ರೀಯ ಪುರಸ್ಕಾರಕ್ಕೆ ಒಳಗಾಗಿದ್ದು ಕೂಡ ಇದೆ. ಇದರ ಜೊತೆಗೆ ಬಾನು ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಅತ್ತಿಮಬ್ಬೆ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ, ಪದ್ಮಭೂಷಣ, ಬಿ ಸರೋಜಾದೇವಿ ಸಾಹಿತ್ಯ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಶತಮಾನೋತ್ಸವ ಗೌರವ ಪ್ರಶಸ್ತಿ ಸೇರಿ ಅನೇಕ ಪುರಸ್ಕಾರಗಳು ಲಭಿಸಿದವೆ. ಈಗ ಅಂತಾರಾಷ್ಟ್ರೀಯ ಮಟ್ಟದ ಬೂಕರ್ ಪ್ರಶಸ್ತಿಯನ್ನ ಬಾನು ಅವರು ಮುಡಿಗೇರಿಸಿಕೊಳ್ಳುವ ಮೂಲಕ ಕನ್ನಡಕ್ಕೆ, ಕನ್ನಡ ಸಾಹಿತ್ಯ ಲೋಕಕ್ಕೆ, ಕರ್ನಾಟಕಕ್ಕೆ ಹೆಸರನ್ನ ತಂದಿದ್ದಾರೆ. ಇವರ ಕನ್ನಡದ ಕಥೆಯನ್ನ ಅದರ ಬನಿ ಹಾಳಾಗದ ಹಾಗೆ ಕೊಡಗಿನ ಕನ್ನಡತೆ ದೀಪಾ ಭಾಸ್ತೆ ಇಂಗ್ಲಿಷ್ಗೆ ಅನುವಾದ ಮಾಡಿದ್ದಾರೆ. ಕನ್ನಡ ನೆಲದ ಕಥೆಯೊಂದನ್ನ ದೇಶದ ಗಡಿ ದಾಟಿಸಿ ಅಂತಾರಾಷ್ಟ್ರೀಯ ಮಟ್ಟದ ಪುರಸ್ಕಾರಕ್ಕೆ ಕಾರಣರಾದ ಇಬ್ಬರು ಕನ್ನಡದ ಹೆಣ್ಣು ಜೀವಗಳಿಗೆ, ಅವರ ಸೃಜನಶೀಲತೆಗೆ ಎಲ್ಲರೂ ಕೂಡ ಅಭಿನಂದಿಸಬೇಕು. ಜೊತೆಗೆ ಪುಸ್ತಕವನ್ನ ಪ್ರಕಟಿಸಿದ ಪ್ರಕಾಶಕರು, ಸಂಪಾದಕ ವರ್ಗವನ್ನು ಕೂಡ ನೆನೆಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.